ಈಗ ಜೈಲ್ ಅನ್ನೋದೊಂದು ಮನ ಪರಿವರ್ತನಾ ಕೇಂದ್ರ ಅಂತ ಹೇಳ್ತಾರೆ. ಸೊ ಇದು ಮನ ಪರಿವರ್ತನಾ ಕೇಂದ್ರನ ಅಥವಾ ರೆಸಾರ್ಟ್ ಆ ಥರ ಆಗಿದೆ. ಅಂದರೆ ಅವರು ಮಗ್ ಹಿಡ್ಕೊಂಡು ಕೈಯಲ್ಲಿ ಒಂದು ಪಾರ್ಟಿ ಮಾಡೋ ಥರ ರೌಡಿ ಶೀಟ್ರ್ ಜೊತೆ ಕೂತಿರೋದು. ಇದು ಸಮಾಜದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರ್ಬೋದು ಸರ್? ಸರ್ ಅವರಿರೋ ಜಾಗ ಏನು ಸರ್? ಅದು ಹಾಸ್ಪಿಟ್ಲಾ ಅಥವಾ ಅದೊಂದು ದೇವಸ್ಥಾನನಾ? ಇಲ್ವಲ್ಲ ಸರ್. ಸೊ ರಿಫಾರ್ಮ್ ಆಗೋಕ್ಕೆ ಅಂತ ಇರುವಂತಹ ಸ್ಥಾನ ಅಂತ ನೀವೇ ಹೇಳ್ತಾ ಇದ್ದೀರಾ. ಅಲ್ಲಿಗೆ ಬರೋಂಥವ್ರು ಯಾರು ಹೇಳಿ? ಅಲ್ಲಿ ಸಾಧು ಸಂತರು ಇರ್ತಾರಾ, ಅಥವಾ ಫಿಲಾಸಫರ್ಸ್ ಇರ್ತಾರಾ, ಅಥವಾ ಯಾರೋ ಬೇರೆಯವ್ರು ಇರ್ತಾರಾ? ಸೊ ನಾನು ಹೋಗಿರೋ ಜಾಗದಲ್ಲಿ ಇರುವಂತಹ ವ್ಯಕ್ತಿಗಳನ್ನು ತಾನೇ ನಾನು ಸ್ಪಂದಿಸ್ಬೋದು. ಇದು ನೀವು ಹೇಳೋದೇ ತಪ್ಪು ಅಂತ ನಾನು ಹೇಳ್ತೀನಿ. ಇವಾಗ ಜೈಲು ಅನ್ನೋದು ತಪ್ಪು ಮಾಡಿ ತಮ್ಮ ಮನ ಪರಿವರ್ತನೆಗೆ ಹೋಗಿರುವಂಥ ಜಾಗ. ಅಲ್ಲಿರೋರು ಯಾರು ಅಲ್ವಾ? ಮತ್ತು ನೀವು ಹೇಗೆ ಹೇಳ್ತೀರಾ ಅಯ್ಯೋ ಅವ್ರ ಜೊತೆ ಇವರಿದ್ದಾರೆ? ಅಲ್ಲ, ಅಂದರೆ ಅಲ್ಲಿ ಹೋದ್ಮೇಲೆ ಅವರು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದರು, ನೊಂದರು, ಅವ್ರು ಕುಗ್ಗಿದ್ದಾರೆ ಅಂತ ಹೇಳ್ತಾ ಇದ್ರು. ಆದರೆ ಅಲ್ಲಿ ಹೋದ್ಮೇಲೆ ಮತ್ತೆ ಈ ರೌಡಿ ಶೀಟರ್ಗಳ ಜೊತೆ ಸ್ನೇಹ, ಮತ್ತೆ ಭೂಗತ ಲೋಕದಲ್ಲಿ ಹೆಸರು ಮಾಡಿದಂಥವ್ರ ಜೊತೆ ಸ್ನೇಹ, ಇದು ಯಾವ ರೀತಿಯಾದಂಥ ಹೆಂಗೆ ತಗೋಬೋದಂತ ಇದ್ವಿ ಸರ್? ಡೆಫಿನೆಟಾಗಿ ಹೇಳ್ತೀನಿ. ಇವಾಗ ಟು ಬಿ ವೆರಿ ಫ್ರ್ಯಾಂಕ್, ನಾನು ನಿಮ್ಗೆ ಹೇಳೋದು, ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಯವರು ಆಗಿರ್ಬೋದು, ಯಾರನ್ನೇ ನಾವು ಕಳ್ಕೊಂಡಾಗ ಇಡೀ ಜಗದ ನಿಯಮ ಸರ್, ನಾವು 3 ದಿವಸ ಆಳ್ತೀವಿ, 5 ದಿವಸ ಆಳ್ತೀವಿ, 10 ದಿವಸ ಆಳ್ತೀವಿ. ಅದಾದಮೇಲೆ ನಮ್ಮ ಕಾಯಕಗಳಿಗೆ ನಾವು ಹೋಗ್ತೀವಿ. ಇದು ಸತ್ಯನಾ ಸರ್? ಹಾಗೆ ಒಂದು ಕಡೆ ಇದ್ದಾಗ ಒಬ್ಬ ಮನುಷ್ಯ ಪಶ್ಚಾತ್ತಾಪ ಪಡಬೇಕಾದ್ರೆ ಹೊರಗಡೆ ಬಂದು ನಿಂತಾಗ ಯಾರೋ ಒಬ್ಬರು ಬರ್ಬೋದು. ಯಾರು ಬರೋಕ್ಕೆ ಸಾಧ್ಯ? ಅಲ್ಲಿರೋರೇ ಬರೋಕ್ಕೆ ಸಾಧ್ಯ ಅಲ್ವಾ? ಇವರು ಒಂದು ದೊಡ್ಡ ನಟ, ಸ್ಥಾನಮಾನ ಇಲ್ಲದಲ್ಲಿರೋರು, ಅಲ್ಲಿ ಒಬ್ಬ ಅಭಿಮಾನಿ ಆಗಿರ್ಬೋದು. ಅವ್ರು ಬಂದು ಅಣ್ಣ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತಂದರೆ ಹ್ಞೂ ನಮ್ಮ ಚೆನ್ನಾಗಿದ್ದೀನಿ ಅನ್ನೋ ಸಮಯದಲ್ಲಿ ನೀವು ಫೋಟೋ ತೋರಿಸ್ಬಿಟ್ಟು ಅವ್ರ ಜೊತೆ ಇದ್ದಾರೆ. ಇವಾಗ ನೀವೇ ಹೇಳ್ತಾ ಇದ್ದೀರಾ, ಅವ್ರ ಬ್ಯಾರಕ್ ಬೇರೆ, ಇವ್ರ ಬ್ಯಾರಕ್ ಬೇರೆ, ಅವರಿರೋದು ದರ್ಶನ್ ಅವರು ಇರೋ ಅಂತಹ ಜಾಗ ಬೇರೆ, ಕರೆಕ್ಟ್ ಅಲ್ವಾ? ಸೊ ಅಲ್ಲೆಲ್ಲೋ ಬಂದು ನಿಂತಾಗೋ ಕೂತಾಗೋ ಅವರು ಬಂದು, ಅದು ಇಟ್ ಈಸ್ ಆಲ್ ಕೋಇನ್ಸಿಡೆನ್ಸ್. ನಾವು ಯಾಕೆ ಅದ್ರ ಹಿಂದೆ ಕತೆ ಕಟ್ತಾ ಇದ್ದೀವಿ? ಯಾಕೆಂತಂದರೆ ದರ್ಶನ್ ಅವರ ಕೊಠಡಿಗಾಗಿರ್ಬೋದು, ದರ್ಶನ್ ಅವ್ರನ್ನ 24 hours ಸರ್ವೇಲೆನ್ಸಲ್ಲಿ ಇಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಯಾಕೆಂತಂದರೆ ಅವ್ರ ಮನಸ್ಥಿತಿಯಲ್ಲಿ ಏನು ಮಾಡ್ಕೊತಾರೋ ಇಟ್ ಈಸ್ ನೋನ್ ಫ್ಯಾಕ್ಟ್. ಸೊ ಆ ಥರ ಸರ್ವೇಲೆನ್ಸಲ್ಲಿ ಇರುವಂತಹ ಒಂದು ಜಾಗದಲ್ಲಿ ಇಟ್ ಈಸ್ ಜಸ್ಟ್ ಕೋಇನ್ಸಿಡೆನ್ಸ್. ಅವರೆಲ್ಲ ಬಂದು ನಿಂತಾಗ ಹಣ ಕೂತ್ಕೊಳ್ಳಿ ಅಂತ ಹೇಳಿರ್ಬೋದು, ಕೂತಿರ್ಬೋದು. ಆ್ಯಂಡ್ ನಾವು ಪ್ರತ್ಯಕ್ಷವಾಗಿ ನೋಡಿಲ್ಲ. ಆ್ಯಂಡ್ ಯು ಡೋಂಟ್ ಹ್ಯಾವ್ ಎ ವಿಡಿಯೋ ರೆಕಾರ್ಡಿಂಗ್ ಆಫ್ ಇಟ್ ದಟ್ ಓಕೆ ಇದು ಹಿಂಗಿದೆ ಹಂಗಿದೆ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಸರ್. ನಾನು ಈಗ ಅಂತೀನಿ ಅಂತ ತಪ್ಪು ತಿಳಿಬೇಡಿ. ನಾವು ಎಲ್ಲೋ ಒಂದು ಕಡೆ ಬಂದಿರ್ತೀವಿ, ಎಲ್ಲೋ ಒಂದು ಕಡೆ ಹೋಗಿರ್ತೀವಿ. ಒಬ್ಬ ಕಲಾವಿದರು ಅಂತಂದರೆ ನಮಗೆ ಏನಂತೀರ ನೀವು, ಕಲಾಭಿಮಾನಿಗಳು ಹಾಕಿರೋ ಭಿಕ್ಷೆ, ಕರೆಕ್ಟಾ? ನಾವೆಲ್ಲೋ ಕೂತಾಗ ಯಾರೋ ಬರ್ತಾರೆ, ನಾನು ನಮಸ್ಕಾರ ಸರ್ ಅಂತೀನಿ. ನಮಸ್ಕಾರ ಸರ್, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಸರ್, ಒಂದೇ ಒಂದು ನಿಮಿಷ ನಮ್ಮ ಮಗನ ಹತ್ರ ಮಾತಾಡ್ಬಿಡಿ ಅಂತ ಎಷ್ಟೋ ಸತಿ ಆ ಥರ ಆಗಿರೋದಂತಂತೆ. ನೀವು ದರ್ಶನ್ ಅವ್ರ ಹತ್ರ ಮೊಬೈಲ್ ಇದೆ, ಅಥವಾ ಅವ್ರು ವಿಡಿಯೋ ಕಾಲ್ ಮಾಡಿದ್ದಾರೆ, ಅಥವಾ ಅವ್ರು ಇನ್ನೊಂದು ಮಾಡಿದ್ದಾರೆ ಅಂತಂದರೆ ನೀವು ಹೇಳೋದನ್ನು ಕರೆಕ್ಟ್ ಅಂತ ನಾನು ನಂಬೋದು. ಅವ್ರ ಪಾಡಿಗೆ ಅವ್ರು ಕೂತಾಗ ಯಾರೋ ಬಂದ್ಬಿಟ್ಟು ಸರ್ ಮಾತಾಡಿ ಅಂತಂದಾಗ ಅವರು ನಮಸ್ಕಾರ ಅಂತ, ಇದು ಸಹಜ. ಯಾಕಂದರೆ ನೀವು ಮಾಧ್ಯಮರ ಮಿತ್ರರಾಗಿ ನೀವೇ ನೋಡಿರ್ತೀರ, ಈ ಕ್ರೌಡಲ್ಲಿ ಬಂದಿರೋರು ಸರ್ ನನ್ನ ಮಗನ ಹತ್ರ ಮಾತಾಡಿ ಅಂತನೋ, ನಮ್ಮ ಮಿಸ್ಸಸ್ ಹತ್ರ ಮಾತಾಡಿ ಅಂತನೋ. ಕಲಾವಿದರು ಇವತ್ತು ಟೆಕ್ನಾಲಜಿ ಇರೋದ್ರಿಂದ ನೀವು ಯಾರನ್ನ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ತೋರಿಸ್ಬೋದು. ಇವಾಗ ಮನೇಲಿರ್ತಾರೆ, ನಾನೆಲ್ಲೋ ನಿಮ್ಮನ್ನು ಭೇಟಿ ಆಗ್ಬಿಟ್ಟಿರ್ತೀನಿ, ಸರ್ ಒಂದು ನಿಮಿಷ ಸರ್, ನಮ್ಮ ಮಕ್ಕಳು ನಿಮ್ಮ ಫ್ಯಾನ್, ಒಂದು ಸೆಕೆಂಡ್ ಸರ್ ಅಂತ ಹಿಂಗೆ ಅಂದಾಗ ನೀವೇನು ಮಾಡ್ತೀರಾ? ಅವ್ರನ್ನ ತಳ್ಳೋಕ್ಕಾಗುತ್ತಾ?